ನಮಸ್ಕಾರ ಸ್ನೇಹಿತರೆ, ಇಂದು ನನ್ನ ಹೆಂಡತಿ ಹುಟ್ಟುತ್ತಪ್ಪ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮೊದಲದಾಗಿ ಎಲ್ಲರಿಗೂ ಕ್ಷಮೆ ಇರಲಿ, ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ನಮ್ಮ ಯಜಮಾನರು ನನ್ನ ಖುಷಿಗೋಸ್ಕರ ನಮ್ಮ ಹೊಸ ಕಾರಲ್ಲಿ ಈ ರೀತಿಯಾದ ಡೆಕೋರೇಷನ್ ಮಾಡಿ ನನ್ನನ್ನು ತುಂಬ ಖುಷಿಪಡಿಸಿದ ತಕ್ಷಣ ಈ ವಿಡಿಯೋನ ಎಡಿಟ್ ಮಾಡಿ ಹಾಕಿಲ್ಲ ಅಂದರೆ ಯಾವ ರೀತಿ ಹೇಳಿ? ಐಶು, ನನ್ನ ಲೈಫಲ್ಲಿ ನೋಡಿದ ಒಂದೊಳ್ಳೆ ವಿಷಯ ಅಂತಂದ್ರೆ ನೀನ್ ನನ್ನ ಲೈಫಿಗೆ ಬಂದಿದ್ದು. ಬ್ಲ್ಯಾಕ್ ಅಂಡ್ ವೈಟ್ ಆಗಿದ್ದು ನನ್ನ ಲೈಫ್ನ ಕಲರ್ಫುಲ್ ಮಾಡ್ದೋಳು ನೀನು. ನಾನು ನಿಂಗೆ ಐ ಲವ್ ಯು ಹೇಳಿರೋದಕ್ಕಿಂತ ಹೆಚ್ಚಾಗಿ ಸಾರಿ ಕೇಳಿರೋದೇ ಜಾಸ್ತಿ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು? ಭುವಿಯಲ್ಲಿ ಹೇಳು, ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು. ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ನಿನ್ನ ಬರ್ತಡೆ. ಎಂದೆಂದಿಗೂ ನಗುತ್ತಿರು ನೀ, ನಗುತ್ತಿರು ನೀ, ನಗುತ್ತಿರು. ಒಂಥರ ಖುಷಿ ಆಗುತ್ತೆ ಈ ತರ ಬರ್ತಡೆ. ಅವಾಗೆಲ್ಲ ಬರ್ತಡೆ ಮಾಡ್ಕೊಳ್ಳೋದಕ್ಕೆ ₹1 ದುಡ್ಡು ಇರ್ತಾ ಇದ್ದಿಲ್ಲ. ಕೇಕ್ ತರೋದಕ್ಕಿರ್ಲಿ, ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಹಂಚೋದಕ್ಕೂ ದುಡ್ಡು ಇರ್ತಾ ಇದ್ದಿಲ್ಲ. ಆದರೆ ಇವತ್ತು ಇಷ್ಟೆಲ್ಲ ನಾನು ಆಚರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಪ್ರೀತಿಯಿಂದ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಅಂದರೆ ಅದೆಲ್ಲದಕ್ಕೂ ನನ್ನ ಗಂಡನೇ ಕಾರಣ. ಆ ದೇವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಗಂಡಂಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಆ ದೇವರು ಕಾಪಾಡಲಿ. ಅವನ ಲೈಫಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ. ಲವ್ ಯು ಸೋ ಮಚ್ ಬತ್ತಿ. ಮೊನ್ನೆ ತೆಗ್ದಿದ್ದ ಫೋಟೋಸು, ಇದು ಚರ್ಚಲ್ಲಿ ತೆಗ್ದಿರೋದು ಲಾಸ್ಟ್ ಇಯರ್ ಕ್ರಿಸ್ಮಸ್ದು. ಐ ಥಿಂಕ್ ಲಾಸ್ಟ್ ಇಯರ್ ನ್ಯೂ ಇಯರ್ದು ಅನ್ಸುತ್ತಿದ್ದು. ಇದು ಮೊನ್ನೆ ತೆಗ್ದಿದ್ದು, ಒಬ್ರು ಮನೆಗೆ ಊಟಕ್ಕೆ ಹೋಗಿದ್ವಿ ಅವಾಗ ತೆಗ್ದಿದ್ದು. ಇದು ಸೇಮ್ ನ್ಯೂ ಇಯರ್ ಫೋಟೋ. ಇದೆಲ್ಲ ನಾವು ರೀಲ್ಸ್ ಮಾಡುವಾಗ ಒಂದೊಂದು ಫೋಟೋಸ್ ಅಂತ ತಗೊಳ್ತೀವಿ, ಯಾಕಂದ್ರೆ ನಮ್ಗೆ ಕವರ್ ಪೇಜ್ ಫೋಟೋಸ್ ಹಾಕೋದಿಕ್ ಬೇಕಾಗಿರುತ್ತೆ ಅಂತ ಹೇಳಿ ತಗೊಂಡಿರ್ತೀವಿ. ಸೊ ಇದು ಅಷ್ಟೇ, ಮೊನ್ನೆ ಒಬ್ರು ಮನೆಗೆ ಹೋದಾಗ ಫೋಟೋ ತಗೊಂಡಿದ್ದು. ಇದು ಬಂದು ನಮ್ದು ಲಾಸ್ಟ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ಫೋಟೋ. ತುಂಬಾ ಇಷ್ಟ ಆಯ್ತು ನನ್ಗೆ. ಒಬ್ರು ನನ್ಗೆ ಬರ್ತ್ಡೇ ಹೌದು, ಸಾರಿ ವೆಡ್ಡಿಂಗ್ ಆನಿವರ್ಸರಿಗಿಂತ ಬರ್ತಡೇ ಅನ್ಸುತ್ತೆ ಇದು. ಹೌದು, ಬರ್ತಡೇ ವೆಡ್ಡಿಂಗ್ ಸರ್. ಎಲ್ಲ ಫೋಟೋಸ್ ನಾವು ಫೋಟೋಸ್ ತಗೊಂಡಿರೋದು. ಇದು ಚರ್ಚಲ್ಲಿ ತೆಗ್ದಿರೋ ಫೋಟೋಸ್. ನನ್ಗೆ ಇಷ್ಟು ಫೋಟೋಸ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದ ಫೋಟೋಸ್ ಅಂದ್ರೆ ಇದು. ಹೌದಲ್ವಾ? ಹೆಣ್ಮಕ್ಳು ಸೀರೆ ಉಟ್ಟಿ ಒಂದೊಳ್ಳೆ ಮಲ್ಗೆ ಮುಟ್ಕೊಂಡು ಈ ತರ ರೆಡಿ ಆಗೋದ್ರಲ್ಲಿ ಎಷ್ಟು ಚಂದ ಅಲ್ವಾ? ಇದು ಈ ಇಯರ್ ಕ್ರಿಸ್ಮಸ್ದು. ಇದು ಗೋವಾ ಹೋಗಿದ್ವಿ, ಗೋವಾ ಡ್ರೆಸ್ದು. ಹಾಗೆ ಇದು ಚಿತ್ರದುರ್ಗ ಕೋಟೆ. ಇದು ಚರ್ಚಲ್ಲಿ ನಾನು ಒಂದು ಬೈಬಲ್ ರೀಡಿಂಗ್ ಮಾಡುವಾಗ ತೆಗ್ದಿರುವಂತಹ ಫೋಟೋ. ಇದು ಬಂದು ಮಡಿಕೇರಿ ಸಿಪಾಯಿ ಸಾಂಗ್ ಅಲ್ಲಿ ತೆಗ್ದಿರುವಂತ ಫೋಟೋ. ಇನ್ನೂ ಫೋಟೋಸ್ ಇದೆ. ಈ ಫೋಟೋ ಬಂದು ಲಾಸ್ಟ್ ಇಯರ್ ಕ್ರಿಸ್ಮಸ್ ಅನ್ಸುತ್ತೆ. ಒಂದು ರೀತಿಯಾಗಿ ಮೆಮೊರಿಯಾಗಿ ಉಳಿಯುತ್ತೆ. ಇಷ್ಟು ಕಷ್ಟಪಟ್ಟು ನಮ್ಮ ಲೈಫಲ್ಲಿ ಎಷ್ಟೆಷ್ಟೋ ನೋವುಗಳನ್ನ ಅನುಭವಿಸಿದೀವಿ. ಆದ್ರೆ ಈ ಕಾರ್ ಮುಂದೆ ನಿಂತ್ಕೊಳ್ಳುವಂತಹ ಒಂದು ಕ್ಷಣ ಇದೆಯಲ್ಲ, ಅದನ್ನ ಎಷ್ಟೇ ಕೋಟಿ ಕೊಟ್ಟರು ತೀರ್ಸೋದಕ್ಕಾಗಲ್ಲ. ಕೆಲವೊಬ್ರು ಹೇಳ್ತೀರಾ, ನನ್ನ ಕಮೆಂಟ್ಗಳಿಗೆ ಕೆಲವೊಬ್ರು ಹೇಳಿದೀರಾ, ಕಾರ್ ತಗೊಳ್ಳೋದೇ ದೊಡ್ಡ ಸಾಧನೆನಾ? ಕಾರ್ ತಗೊಂಡಿದ ತಕ್ಷಣ ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅಂತ ಅನ್ಕೊಂಡ್ಬಿಟ್ಯಾ ಅಂತ. ಮಿಡಲ್ ಕ್ಲಾಸ್ ಜನಕ್ಕೆ ಇದು ಒಂದು ದೊಡ್ಡ ಸಾಧನೆ ರೀ. ಇಷ್ಟು ದೊಡ್ಡ ಅಮೌಂಟ್ ಒಂದು ಕಾರನ್ನ ನಾವು ತಗೊಂಡು ಓಡಾಡ್ತೀವಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ಸಾಧನೆ ಇರುತ್ತೆ. ಕಮೆಂಟ್ ಮಾಡೋರೆಲ್ಲ ಯಾಕೆ ಕಾರ್ನ ತಗೊಂಡಿಲ್ಲ, ಒಂದ್ಸಲ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಜಾಸ್ತಿ ಯಾವ ಕಮೆಂಟಿಗೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಕಸ್ಮಾತ್ ನೆಗೆಟಿವ್ ಕಮೆಂಟ್ ಬಂದ್ರು ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ. ಯಾಕಂದ್ರೆ ತುಂಬಾ ನಾವು ಅವರಿಗೆ ರೆಸ್ಪಾನ್ಸ್ ಮಾಡಿದಷ್ಟು ನಮಗೆ ಅದು ಏಟ್ ಬೀಳ್ತಾ ಹೋಗುತ್ತೆ. ನನ್ನ ವಿಡಿಯೋಸ್ಗಳು ನೀವು ಎಲ್ಲೇ ನೋಡಿದ್ರು ನನಗೆ ಒಂದು ಬ್ಯಾಡ್ ಕಮೆಂಟ್ಸ್ ಕೂಡ ಬಂದಿರೋದಿಲ್ಲ. ಆದ್ರೂ ನೀವು ಹೇಳ್ತೀರಾ ಕಾರ್ ತಗೊಂಡಿದ್ದೆ ಒಂದು ದೊಡ್ಡ ಸಾಧನೆನಾ ಅಂತ. ಹೌದು, ಅಷ್ಟು ವರ್ಷಗಳ ಕಾಲ ಲವ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗಿ ನಮ್ಮ ಜೀವನವನ್ನ ನಾವೇ ಕಟ್ಕೊಳ್ತೀವಲ್ಲ, ಅದು ಸಾಧನೆ. ಇವತ್ತು ಈ ಕಾರ್ ತಗೊಂಡಿದೀವಲ್ಲ, ಇದು ಸಾಧನೆ. ಮುಂದಿನ ಸಾಧನೆನ ಊಹೆ ಕೂಡ ಮಾಡಿರಲ್ಲ, ಆ ರೀತಿಯಾಗಿ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಈ ವರ್ಷದಲ್ಲಿ ನಾನು ಅನ್ಕೊಂಡಿರೋದನ್ನೆಲ್ಲ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೇಗೆ ಅಂದ್ರೆ, ಗಂಡ ಒಬ್ಬ ಸಪೋರ್ಟ್ ಇದ್ರೆ ಸಾಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಗಂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಗಂಡ ನಾನು ಹೇಳ್ದಾಗೆ ಕೇಳ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಪಾಪ ನನಗೋಸ್ಕರ ಎಷ್ಟೋ ತನಕ ಬರ್ತಡೇ ಮಾಡಿ ಈಗ 1:00 ಇವಾಗ ಊಟ ಮಾಡ್ತಾನೆ ಪಾಪ. ಏನ್ ಪುಟಾಣಿ ಹುಡುಕ್ತಾ ಇದ್ಯಾ? ಅಲ್ಲ, ಏನೋ ಸಮಥಿಂಗ್ ಜ್ಯೂಸ್ ಇದೆ ಅಂತ.
ಎಣ್ಣೆ ನಮ್ದು ಊಟ ನಿಮ್ದು. ಮುಂದೆ ನೋಡೋ ಬಸವಣ್ಣ ದಾರಿ ಗೀಡಿ ತಪ್ಪಿಯ ಯಾಕೋ ಬುರುಡೆ ಬಸವಣ್ಣ ಅಡ್ಡ ಕಾಲು ಹಾಕ್ತೀಯ ಹೆಂಡತಿ ಈಗ ಹೆಂಗವಳೆ ಏನೇನ್ ಮಾತವಳೆ ನಂಗೋಸ್ಕರನೇ ಹುಟ್ಟವಳೆ ಹುಟ್ಟಿದ